ಈ ವಿಡಿಯೋ ನೋಡ್ಕೊಂಬನ್ನಿ ಸ್ನೇಹಿತರೆ. ಭಾರತದಿಂದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗಿದೆ. ಕ್ಯಾಶ್ ಡೆಪಾಸಿಟ್, ವಿತ್ಡ್ರಾಲ್, ಪ್ರಾಪರ್ಟಿ ಡೀಲ್ ಇವುಗಳನ್ನು ತಪ್ಪಾಗಿ ನೀವು ಮಾಡಿದರೆ 100% ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಕ್ಯಾಶ್ ಡೆಪಾಸಿಟ್ ರೂಲ್ಸ್ ವಿತ್ ಪಾನ್ ಕಾರ್ಡ್ ಇದ್ರೆ ನಿಮ್ಮ ಬ್ಯಾಂಕಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ತೀರಾ, ಇದನ್ನ ಗಮನಿಸಿ. ನಿಮಗೆ ಸೇವಿಂಗ್ಸ್ ಅಕೌಂಟ್ ಇದ್ರೆ 10 ಲಕ್ಷದವರೆಗೆ ನೀವು ಡೆಪಾಸಿಟ್ ಮಾಡ್ಬೋದು. ಕರೆಂಟ್ ಅಕೌಂಟ್ ಇದ್ರೆ 50 ಲಕ್ಷದವರೆಗೆ ನೀವು ಡೆಪಾಸಿಟ್ ಮಾಡ್ಬೋದು. ಒಂದ್ ವೇಳೆ ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಈ ಡೀಟೇಲ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. 5 ಲಕ್ಷ ಮೇಲ್ಪಟ್ಟ ಹಣಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡದೆ ಹೋದ್ರೆ 84% ಟ್ಯಾಕ್ಸ್ ಪ್ಲಸ್ ಪೆನಾಲ್ಟಿ. ಆದ್ರೆ ನೀವು ಹಣದ ಮೂಲದ ಬಗ್ಗೆ ನೀವು ಕ್ಲಾರಿಟಿ ಕೊಟ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಕ್ಯಾಶ್ ವಿತ್ಡ್ರಾಲ್ ರೂಲ್ಸ್ ಸೆಕ್ಷನ್ 393 ITR ಫೈಲ್ ಮಾಡಿಲ್ಲ ಅಂದ್ರೆ 20 ಲಕ್ಷ ದಾಟಿದ್ರೆ 2% TDS ಕಟ್ ಆಗುತ್ತೆ. ಆದ್ರೆ 1 ಕೋಟಿ ದಾಟಿದ್ರೆ 5% TDS ಕಟ್ ಆಗುತ್ತೆ. ಈಗ ITR ಫೈಲ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ 1 ಕೋಟಿ ಲಿಮಿಟ್ ಇರುತ್ತೆ. ಆದ್ರೆ ಮೇಲ್ಪಟ್ಟು ನೀವು ವಿತ್ಡ್ರಾ ಮಾಡಿದ್ರೆ 2% TDS ಕಟ್ ಆಗುತ್ತೆ. ಈ TDS ಅನ್ನು ಕೂಡ ಲೇಟರ್ ITR ಫೈಲ್ ಮಾಡುವಾಗ ನೀವು ಕ್ಲೈಮ್ ತೆಗೆದುಕೊಳ್ಬಹುದು. ಕ್ಯಾಶ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಲಿಮಿಟ್ ಸೆಕ್ಷನ್ 186 ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಯಿಂದ 2 ಲಕ್ಷಕ್ಕಿಂತ ಹೆಚ್ಚು ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ 100% ಪೆನಾಲ್ಟಿ. ಅದೇ ಬಿಸ್ನೆಸ್ ಅಲ್ಲಾದ್ರೆ 10,000 ಮೇಲ್ಪಟ್ಟು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಈ 10,000 ರೂಪಾಯಿನ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇನ್ನ ಕ್ಯಾಶ್ ಲೋನ್ ಟ್ರಾನ್ಸಾಕ್ಷನ್ಸ್, ನೀವು ಲೋನ್ ತೆಗೆದುಕೊಳ್ಬಹುದು ಅಥವಾ ಲೋನ್ ಕೊಡ್ಬೋದು. 20,000ಕ್ಕೂ ಮೇಲ್ಪಟ್ಟು ನಗದಾಗಿ ಸಾಲ ತೆಗೆದುಕೊಂಡ್ರೆ ಅಥವಾ ಸಾಲ ಕೊಟ್ರೆ 100% ಪೆನಾಲ್ಟಿ ಬೀಳುತ್ತೆ. ಲೋನ್ ರೀಪೇಮೆಂಟ್ ಕೂಡ ಕ್ಯಾಶ್ ನಲ್ಲಿ ಮಾಡಿದ್ರೆ ಸೇಮ್ ಪೆನಾಲ್ಟಿ. ಪ್ರಾಪರ್ಟಿ ಡೀಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಸೆಕ್ಷನ್ 185 ಪ್ರಕಾರ ನೀವು ಪ್ರಾಪರ್ಟಿ ಡೀಲ್ ಮಾಡ್ಕೊಳ್ಳಿ ಅಥವಾ ಕ್ಯಾನ್ಸಲ್ ಮಾಡಿ 20,000 ಮೇಲ್ಪಟ್ಟ ಟ್ರಾನ್ಸಾಕ್ಷನ್ಸ್ಗಳಿಗೆ ನಿಮಗೆ 100% ಪೆನಾಲ್ಟಿ ಬೀಳುತ್ತೆ.